ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಯುವರತ್ನ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ನೋಡ್ತಾ ಇದೀವಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್. ಈ ಒಂದು ಟಾಪಿಕ್ ಅದಲ್ಲ, ಎಲ್ಲ ಎಕ್ಸಾಮ್ಸ್ ಉಪಯೋಗ ಆಗ್ತದೆ. ನಿಮ್ಗ SSC ಎಕ್ಸಾಮ್ಸ್ ಬಂತು, RRB ಎಕ್ಸಾಮ್ಸ್ ಬಂತು, ಅದರೊಟ್ಟಿಗೆ ಈ KPSC ಎಕ್ಸಾಮ್ಸ್ ಆಯ್ತು, ಪೊಲೀಸ್ ಎಕ್ಸಾಮ್ಸ್ ಆಯ್ತು, ಎಲ್ಲಾ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತ ಒಂದು ಸಿಂಪಲ್ ಟಾಪಿಕ್ ಮತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದನ್ನ ಇವತ್ತಿನ ಈ ವಿಡಿಯೋ ಒಳಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ ವೀಕ್ಷಕರದಿರಿ, ಈ ವಿಡಿಯೋವನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡ್ರಿ. ಹಾಗೆ ಇದನ್ನ ಮತ್ತೊಬ್ಬರಿಗೂ ನೀವು ತಲುಪಿಸೋದ್ರ ಮೂಲಕ ಈ ಜ್ಞಾನವನ್ನ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ದು ಯುವರತ್ನ ಕರಿಯರ್ ಅಕಾಡೆಮಿ ಧಾರವಾಡ. ಸೊ ನಾನು ಬಸವರಾಜ್ ಹನ್ಕಟ್ಟಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಇವತ್ತಿನ ಫಸ್ಟ್ ಟಾಪಿಕ್, ದಟ್ ಈಸ್ ಡೈಸ್. ಓಕೆ, ನೀವು ಇದನ್ನ ಹೆಸರನ್ನು ಕೇಳಿರ್ಬೋದು ಬಹಳ ಸಾರಿ. ಡೈಸ್ ಅಂದ್ರೆ ಏನು ಸರ್ ಅಂದ್ರೆ ನೆನ್ಪಿಟ್ಕೊಡ್ರಿ, ಡೈಸ್ ಈಸ್ ನಥಿಂಗ್ ಬಟ್ ದಾಳ. ದಾಳ ಅಂದ್ರೆ ಏನು, ಡೈಸ್ ಅಂದ್ರೆ ಏನಂದ್ರೆ ನೀವೆಲ್ಲರೂ ಆಟ ಆಡಿರ್ತೀರಿ. ಸೊ ಇವಾಗ ಮೊಬೈಲ್ ನಾಗ ಆಟಗಳು ಬಂದಾವ. ಮೊದಲೇನಿತ್ತು, ಮೊದಲು ನಾವು ಕುತ್ಕೊಂಡು ಆಡ್ತಿದ್ವಿ, ಹಾವು ಏನೇ ಆಟ ಆಡ್ತಿದ್ವಿ, ಅದನ್ನ ಹಿಂಗ್ ಉರುಳಿಸ್ತಾ ಇದ್ವಿ ನೋಡ್ರಿ, ಅದೇ ದಾಳ. ಸೊ ಇವಾಗ ಲೂಡೋ ಅಂತ ಬಂದದ, ನೀವು ಮೊಬೈಲ್ ನಾಗ ನೋಡಿರ್ತೀರಿ. ಸೊ ಅದ್ರೊಳಗೆ ಹಿಂಗೊಂದು ಬಾಕ್ಸ್ ಇರ್ತದಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಡೈಸ್ ಅಂತ. ಎಷ್ಟು ಮುಖಗಳಿರ್ತಾವ ಡೈಸಿಗೆ? 6 ಮುಖಗಳಿರ್ತಾವ. ಎಷ್ಟು ಮುಖಗಳಿರ್ತಾವ? 6 ಮುಖಗಳಿರುವಂತ ಒಂದು ಬಾಕ್ಸ್ ಇರ್ತದಲ್ಲ, ಅದಕ್ಕೆ ನಾವು ಡೈಸ್ ಅಂತ. ಹಾಗಿದ್ರೆ ಈ ಡೈಸಿಗೆ ಸಂಬಂಧಪಟ್ಟ ಹಾಗೆ ರೀಸನಿಂಗ್ ಅಲ್ಲಿ ಕ್ವಶನ್ಸ್ ಬರ್ತಾವ. ಸೊ ಇಲ್ಲಿ ಫಸ್ಟ್ ನೋಡ್ರಿ, ಇದು ಒಂದು ಡೈಸ್ ನ ಬಿಚ್ಚಿದ ಆಕೃತಿ, ಅನ್ಫೋಲ್ಡೆಡ್ ಡೈಸ್ ಅಂತ ಕರಿತೀವಿ. ಅನ್ಫೋಲ್ಡೆಡ್ ಡೈಸ್ ಅಂದ್ರೆ ಡೈಸ್ ಅನ್ನ ಬೇರೆ ಬೇರೆ ರೀತಿ ಆಗೋ ತರ ಏನ್ ಮಾಡ್ಬೋದು, ಹಿಂಗ್ ಬಿಚ್ಚಿ ಬರಿಬಹುದು. ಈಗ ಒಂದೇದು ಬಿಚ್ಚಿದ ಆಕೃತಿ. ಸೊ ಈಗ 6 ಮುಖಗಳು ಕಾಣತಾವ, ಹೌದಾ ನಿಮ್ಗ? ಇಲ್ಲಿ ಯಾವ್ದಕ್ಕೆ ಯಾವ ಮುಖ ಅಪೋಸಿಟ್ ಇರ್ತದ ಗೊತ್ತಿರ್ಬೇಕು. ಈ ಮುಖ ಇಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಅಪೋಸಿಟ್ ಇರ್ತದ. ಎಸ್, ಇಲ್ಲಿ ಈ ಬಾಕ್ಸ್ ಇದಕ್ಕೆ ಅಪೋಸಿಟ್ ಫೇಸ್ ಅಲ್ಲಿ ಇರ್ತದ. ಸಿಮಿಲರ್ಲಿ ಇಲ್ಲಿ ಸೈಡ್ ಬಂದಿದ್ ಬಾಕ್ಸ್, ಇಲ್ಲಿ ಸೈಡ್ ಬಂದಿದ್ ಬಾಕ್ಸ್ ಗೆ ಅಪೋಸಿಟ್ ಆಗಿರ್ತದ. ಲೆಟ್ ಇಲ್ಲಿ ಏನಾದ್ರು ನಂಬರ್ಸ್ ಬರ್ತಿದ್ನಂದ್ರೆ ಇಲ್ಲಿ 1 2 3 4 5 6 ಅಂತ ಹಿಂಗೇನಾದ್ರು ನಂಬರ್ಸ್ ಬರ್ದ್ರೆ, ಈ 2 ಅಂತಕ್ಕಂತ ನಂಬರು 4 ಅಂತಕ್ಕಂತ ನಂಬರ್ಗೆ ವಿರುದ್ಧ ಮುಖದಲ್ಲಿ ಬರ್ತದ. ಹಾಗೆ ಇಲ್ಲಿ 3 ಅಂತಕ್ಕಂತ ನಂಬರು ಇಲ್ಲಿ 5 ಅಂತಕ್ಕಂತ ನಂಬರ್ಗೆ ವಿರುದ್ಧ ಮುಖದಲ್ಲಿ ಬರ್ತದ. ಇಲ್ಲಿ ಸೈಡ್ ಇರುವಂತ ನಂಬರ್ ಇಲ್ಲಿ ಸೈಡ್ ಬಂದಿರುವಂತ ನಂಬರ್ಗೆ ವಿರುದ್ಧ ಮುಖದಲ್ಲಿ ಬರ್ತದೆ. ಹಾಗಿದ್ರೆ 1 ಅಂತಕ್ಕಂಥದ್ದು 6ಕ್ಕೆ ವಿರುದ್ಧ ಮುಖದಲ್ಲಿ ಆಗುತ್ತೆ. ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಈ ಬಾಕ್ಸ್ ಈ ಬಾಕ್ಸಿಗೆ ಅಪೋಸಿಟ್ ಆಗಿದ್ರೆ ಈ ಬಾಕ್ಸ್ ಈ ಬಾಕ್ಸಿಗೆ ಅಪೋಸಿಟ್ ಬರ್ತದ, ಈ ಬಾಕ್ಸ್ ಈ ಬಾಕ್ಸಿಗೆ ಅಪೋಸಿಟ್ ಬರ್ತದ. ಕ್ಲಿಯರ್? ಸೊ ಈಗ ಮತ್ತೆ ಇನ್ನೊಂದು ಅನ್ಫೋಲ್ಡೆಡ್ ಡಯಾಗ್ರಾಮ್ ನೋಡೋಣ. ಈ ರೀತಿ ಅನ್ಫೋಲ್ಡೆಡ್ ಡಯಾಗ್ರಾಮ್ ಅದ ಅಂತ ಇಟ್ಕೋ. ಸೊ ಇಲ್ಲಿ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಆಗುತ್ತಾ? ಲೆಟ್ ಇಲ್ಲಿ ನಾನು ಏನಾದ್ರು ಆಲ್ಫಾಬೆಟ್ ಬರ್ದಿದ್ನಂದ್ರೆ ABCDEF ಅಂತ ಬರ್ದಿದ್ನಂದ್ರೆ, ಸೊ ಇವಾಗ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಆಗುತ್ತಂದ್ರೆ, ಈ ಎ ಅಂತಕ್ಕಂತ ಮುಖ ಇರ್ತದಲ್ಲ, ದಾಳದ ಎ ಮುಖ, ಸೊ ಇದು ಸಿ ಗೆ ಅಪೋಸಿಟ್ ಆಗಿರ್ತದೆ. ಬಿ ಅಂತಕ್ಕಂತ ಮುಖ ಡಿ ಗೆ ಅಪೋಸಿಟ್ ಆಗಿರ್ತದ. ಓಕೆ, ಇ ಅಂತಕ್ಕಂತ ಮುಖ ಎಫ್ ಗೆ ಅಪೋಸಿಟ್ ಫೇಸ್ ಅಲ್ಲಿ ಬರ್ತದ, ವಿರುದ್ಧ ಮುಖದಲ್ಲಿ ಬರ್ತದ. ಈ ರೀತಿ ಆಕೃತಿ ಇದ್ದಾಗ ಯಾವುದೇ ಒಂದು ಸಿಂಗಲ್ ಬಾಕ್ಸ್ ಇದ್ದಾಗ ಅಲ್ಲಿ 4 ಬಾಕ್ಸ್ ಆಗಿತ್ತಂದ್ರ ಈ 1ನೇ ಬಾಕ್ಸ್ ಇದು 3ನೇ ಬಾಕ್ಸಿಗೆ ಅಪೋಸಿಟ್ ಇರ್ತದ, ಈ 2ನೇ ಬಾಕ್ಸ್ ಇದು 4ನೇ ಬಾಕ್ಸಿಗೆ ಅಪೋಸಿಟ್ ಇರ್ತದ, ಸೈಡ್ ಬಂದಿರೋ ಬಾಕ್ಸ್ ಇನ್ನೊಂದು ಸೈಡ್ ಬಂದಿರೋ ಬಾಕ್ಸಿಗೆ ಅಪೋಸಿಟ್ ಆಗಿರ್ತದ. ಸರಿ, ಈಗ ನೆಕ್ಸ್ಟ್ ಇಲ್ಲೊಂದು ನಾನು ಅನ್ಫೋಲ್ಡೆಡ್ ನಿಮ್ಗೆ ಡೈಸ್ ಅನ್ನು ಕೊಟ್ಟಿದ್ದೀನಿ. ಸೊ ಇದೊಂದು ಬೆಚ್ಚಿದ ಆಕೃತಿ ಅದ. ಸರಿ, ಇಲ್ಲಿ ನಾನು ನೀವು ಕಮೆಂಟ್ ಮಾಡ್ರಿ ಇದಕ್ಕ. ಇಲ್ಲಿ ನೋಡ್ರಿ ಏನಂತ ಆಗುತ್ತಾ ನೋಡಪ್ಪ. ಇದಕ್ಕ ಇಲ್ಲಿ ಯಾವ ಸಿಂಬಲ್ ಅಪೋಸಿಟ್ ಆಗುತ್ತಾ ನೀವು ಹೇಳ್ಬೇಕೀಗ. ಇಲ್ಲಿ ಸಿಂಬಲ್ ಬರ್ತೀವಿ. ಈ ಒಂದು ಅನ್ಫೋಲ್ಡೆಡ್ ಡೈಸ್ ಒಳಗ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಆಗುತ್ತಾ ನೋಡ್ತಾ ಇದ್ದೀರಿ ನೀವು. ಹಾಗಿದ್ರೆ ನೀವು ಕಮೆಂಟ್ ಮಾಡ್ರಿ, ಗೆ ಯಾವ್ದು ಅಪೋಸಿಟ್ ಫೇಸ್ ಅಲ್ಲಿ ಇರ್ತದ, ನೆಕ್ಸ್ಟ್ ಪ್ಲಸ್ ಗೆ ಯಾವ್ದು ಅಪೋಸಿಟ್ ಫೇಸ್ ಅಲ್ಲಿ ಇರ್ತದ, ಅದ್ರ ಜೊತೆಗೆ ಯಾಶ್ ಅದಲ್ಲ, ಗೆ ಯಾವ್ದು ಅಪೋಸಿಟ್ ಆಗುತ್ತಾ. ಈ ವಿರುದ್ಧ ಮುಖಗಳನ್ನು ನೀವು ಕಮೆಂಟ್ ಮಾಡ್ಬೇಕು, ನೋಡೋಣ. ಸೊ ಹಾಗಿದ್ರೆ ಈಗ ನೀವೆಲ್ಲರೂ ಆನ್ಸರ್ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ಕೊಡ್ರಿ ಒಂದ್ಸಲ. ಗೆ ಇದು ಮೈನಸ್ ಅಪೋಸಿಟ್ ಆಗುತ್ತಾ? ಎಸ್. ಇನ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಗೆ ಇದು ಡಿವೈಡೆಡ್ ಬೈ ಅಪೋಸಿಟ್ ಆಗುತ್ತಾ? ಎಸ್. ಇನ್ನ ನೆಕ್ಸ್ಟ್ ಯಾಶ್ ಅದಲ್ಲ, ಗೆ ಇದು ಯಾವ್ದು ಅಪೋಸಿಟ್ ಆಗಿರ್ತದ? ಮಲ್ಟಿಪ್ಲಿಕೇಶನ್ ಸೈನ್ ಅದಲ್ಲ, ಇದು ಅಪೋಸಿಟ್ ಆಗಿರ್ತದೆ. ಸರಿ, ಇವಿಷ್ಟು ನಾವು ಬಿಚ್ಚಿದ ಆಕೃತಿಗಳನ್ನು ನೋಡಿದ್ವಿ ಈ ರೀತಿ. ಸೊ ಹಿಂಗ್ ಬರೀಬಹುದು. ಈ ಬಾಕ್ಸ್ ಇದಕ್ಕೆ ಅಪೋಸಿಟ್ ಬರ್ತದ, ಈ ಬಾಕ್ಸ್ ಇದಕ್ಕೆ ಅಪೋಸಿಟ್ ಬರ್ತದ, ಈ ಬಾಕ್ಸ್ ಏನಾಗುತ್ತಾ ಅಪೋಸಿಟ್ ಫೇಸ್ ಅಲ್ಲಿ ಬರ್ತದ. ಸರಿ ಸರ, ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವು? ಇದು 1ನೇ ಕ್ವಶನ್, ಟೈಪ್ 1 ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಇದು ಟೈಪ್ 1 ಕ್ವಶನ್. ಇಲ್ಲೊಂದು ದಾಳದ ಬಿಚ್ಚಿದ ಆಕೃತಿಯನ್ನು ಕೊಟ್ಟಿದ್ದಾರ. ಈ ಆಕೃತಿಯನ್ನು ಕೊಟ್ಬಿಟ್ಟು ನಿಮ್ ಪ್ರಶ್ನೆ ಏನ್ ಕೇಳ್ತಾನಂದ್ರ, ಕ್ವಶನ್ ಹೇಳ್ತೀನಿ ನೋಡ್ರಿ. ಈ ಬಿಚ್ಚಿದ ಆಕೃತಿಯನ್ನ ಆಧಾರವಾಗಿ ಇಟ್ಕೊಂಡು ಕೊಟ್ಟಂತ ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಕೇಳ್ತಾನೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರ. ಇದ್ರೊಳಗೆ 4 ಆಯ್ಕೆಗಳೊಳಗ ಇದನ್ನ ಆಧರಿಸಿ ಇಲ್ಲಿ 4 ಆಯ್ಕೆ ಒಳಗೆ ಯಾವ್ದು ಆಯ್ಕೆ ಸರಿ ಅದ. ಸರಿ, ಹಾಗಿದ್ರೆ ಅದನ್ನ ಸಾಲ್ವ್ ಮಾಡೋದು ಹೆಂಗ? ಬಹಳ ಈಸಿ ಅದ. ಹೆಂಗ್ ಸಾಲ್ವ್ ಮಾಡೋದು ನೋಡ್ಕೊಡ್ರಿ. ಈಗ
ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ದಾಳದ ಬಿಚ್ಚಿದ ಆಕೃತಿಯನ್ನು ಕೊಟ್ಟಾಗ ಮೊದಲಿಗೆ ಯಾವ ಮುಖಕ್ಕೆ ಅಪೋಸಿಟ್ ಆಗುತ್ತಾ ನೋಡ್ಕೋಬೇಕು. ಸರಿ, ಇಲ್ಲಿ ಬರ್ಕೊಳ್ಳೋಣ ನಾವು ಯಾವ ಮುಖ ಯಾವ್ದಕ್ಕೆ ಅಪೋಸಿಟ್ ಆಗುತ್ತಾ ಅಂತ ನೋಡ್ತಾ ಹೋದ್ರೆ ನೀವು ಆಲ್ರೆಡಿ ಕಲ್ತಿದ್ರಿ 4ಕ್ಕೆ ಅಪೋಸಿಟ್ ಯಾವ್ದು ಇರ್ತದ? 6 ಇರ್ತದ. ನಂಬರ್ 4 ಈಸ್ ಅಪೋಸಿಟ್ ಟು 6. ಎಸ್ ಸರಿ. ನಂಬರ್ 1 ಈಸ್ ಅಪೋಸಿಟ್ ಟು ನಂಬರ್ 5. 1 ಗೆ ಅಪೋಸಿಟ್ ಯಾವ್ದಾಗಿರ್ತದ? 5 ಆಗಿರ್ತದ. ಸರಿ, ಇದು ಸೈಡ್ ಬಂದದ ಹೌದಾ? ಇಲ್ಲಿ 3 ಇಲ್ಲಿ 2 ಸೈಡ್ ಬಂದದ ಹೌದಾ? ಈ 3ಕ್ಕೆ ಅಪೋಸಿಟ್ ಫೇಸ್ ಅಲ್ಲಿ ಯಾವ್ದು ಇರ್ತದ? 2 ಇರ್ತದ. 3 ಈಸ್ ಅಪೋಸಿಟ್ ಟು 2. ಈಗ ಅಪೋಸಿಟ್ ಫೇಸಸ್ ಗಳನ್ನು ಬರ್ಕೋಬೇಕು. ಈ ಒನ್ಸ್ ಅಪೋಸಿಟ್ ಫೇಸಸ್ ಗಳನ್ನು ಬರ್ಕೊಂಡಾದ್ಮೇಲೆ ವಿರುದ್ಧ ಮುಖಗಳನ್ನು ಬರ್ಕೊಂಡಾದ್ಮೇಲೆ ಈ ದಾಳದ ಬಿಚ್ಚಿದ ಆಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ 3 ಫೇಸಸ್ ಅಷ್ಟ ಕೊಟ್ಟಾಗ ಈ 3 ಅಡ್ಜಸೆಂಟ್ ಫೇಸಸ್ ಆಗಿರ್ತಾವ. ಯಾವುದೇ ಕಾರಣಕ್ಕೂ ಇವು ವಿರುದ್ಧ ಮುಖಗಳಾಗಿರ್ಬಾರ್ದು. ಇಲ್ಲಿ ಅವೇನಾಗಿರ್ಬೇಕಪ್ಪ ಅಂದ್ರೆ ಅಕ್ಕಪಕ್ಕದಲ್ಲಿರುವಂತ ಮುಖಗಳಾಗಿರ್ತಾವ. ಹಾಗಿದ್ರೆ ಈಗ ಏನ್ ಅಪೋಸಿಟ್ ಫೇಸಸ್ ಬಂದಿದ್ದಾರಲ್ಲ ಇವನ್ನೆಲ್ಲಾನು ಕೂಡಿ ಬರ್ದಿರ್ಬಾರ್ದು. ಈ ಕೂಡಿ ಬರ್ದಿದ್ದ ಆಕೃತಿ ಇಲ್ಲಿ ಎಲ್ಲಾರ ಕಾಣಕತ್ತಿದ್ದು ಅಂದ್ರೆ ಈ ನಂಬರ್ಸ್ ಕೂಡಿ ಬಂದಿದ್ದು ಅಂದ್ರ ಆ ಆಕೃತಿ ತಪ್ಪಾಗಿರ್ತದೆ. ಸರಿ, ಹಾಗಿದ್ರೆ 1ನೇ ಆಪ್ಷನ್ ಚೆಕ್ ಮಾಡೋಣ. ಇಲ್ಲ 1ನೇ ಆಪ್ಷನ್ ದಾಗ 1 ಕಾಣತ್ತದ ಅಂದ್ರೆ 1ಕ್ಕೆ ಅಪೋಸಿಟ್ ಯಾವ್ದೈತೆ ನೋಡ್ರಿ ಇಲ್ಲಿ 1 and 5 ಆರ್ ಅಪೋಸಿಟ್ ಫೇಸಸ್. ಸೊ ಹಾಗಿದ್ರೆ 1 and 5 ಆರ್ ಅಪೋಸಿಟ್ ಫೇಸಸ್ ಆಗಿರೋದ್ರಿಂದ ಇಲ್ಲಿ 1 and 5 ಕೂಡಿ ಕಾಣತಾವ ನೋಡ್ರಿ, 1 and 5 ಹೌದಾ? ಅದಕ್ಕಾಗಿ ಈ ಆಕೃತಿ ಏನಾಗುತ್ತಾ? ತಪ್ಪಾಗುತ್ತಾ. ಸರಿ ಸರ, ಹಾಗಿದ್ರೆ 2ನೇ ಆಪ್ಷನ್ ಹೋಗೋಣ. 2ನೇ ಆಪ್ಷನ್ ಕರೆಕ್ಟ್ ಅದಲ್ಲ ಚೆಕ್ ಮಾಡೋಣ. ಇಲ್ಲಿ 3 ಅದ, 3ಕ್ಕೆ ಅಪೋಸಿಟ್ ಫೇಸ್ ಯಾವ್ದು ನೋಡ್ರಿ ಇಲ್ಲಿ 2 ಅದ. ಸೊ 3 and 2 ಆರ್ ಆಲ್ಸೋ ಏನಾಗಿದಾವ ಇಲ್ಲಿ ಸೇಮ್ ಕಾಣತಾವ. 3 and 2 ಕಾಣತಾವ ಅಂದ್ರೆ ಈಗ ಇದು ಅಪೋಸಿಟ್ ಫೇಸಸ್ ಆಗಿದಾವ. ಸೊ ಅದಕ್ಕೆ ಇದು ತಪ್ಪಾಗಿದೆ. ಹಾಗಿದ್ರೆ ಇಲ್ಲಿ ಬರ್ರಿ ಈ ಆಕೃತಿಗೆ ಬರೋಣ. ಈಗ 3ನೇ ಆಪ್ಷನ್ ನೋಡ್ರಿ. 3ನೇ ಆಪ್ಷನ್ ಒಳಗೆ ನೋಡ್ರಿ ಇಲ್ಲಿ 5 ಕಾಣತದ, ಇಲ್ಲಿ ಏನ್ ಕಾಣತದ? 6 ಕಾಣತದ. ಸೊ 5 ಮತ್ತು 6ಗಳು ಅಪೋಸಿಟ್ ಆಗಿಲ್ಲ, ಬಟ್ 5 ಮತ್ತು 4ಗಳು ಅಪೋಸಿಟ್ ಆಗ್ಯಾವೆ ನೋಡ್ರಿ. ಇಲ್ಲ 6 ಮತ್ತು 4 ಕೂಡಿ ಕಾಣತವ. 6 ಮತ್ತು 4 ಎರಡು ಅಪೋಸಿಟ್ ಫೇಸಸ್ ಅದಾವ. ಇಲ್ಲಿ ಎರಡು ಕೂಡಿ ಕಾಣತಾವ ಅಂದ್ರೆ ಇದು ಆಕೃತಿ ತಪ್ಪ. ಸರಿ, 3 ಆಪ್ಷನ್ ತಪ್ಪದು ಅಂದ್ರೆ 4ನೇದು ಕರೆಕ್ಟ್ ಇರ್ಲಿಕ್ಕೆ ಬೇಕಾ? ಕರೆಕ್ಟ್ ಅದೆಲ್ಲ ಚೆಕ್ ಮಾಡಿ ನೋಡ್ಬಿಡೋಣ. ಹೆಂಗ್ ನೋಡೋದಪ್ಪ ಅದು ಕರೆಕ್ಟ್ ಅದಲ್ಲ ಅಂದ್ರೆ ಇಲ್ಲಿ 3 ಕಾಣತದ, 3ಕ್ಕೆ ಅಪೋಸಿಟ್ ಫೇಸ್ ಯಾವ್ದೈತೆ ನಾ ಬರ್ಕೊಂಡಿನಿ. ಸೊ 3ಗೆ ಅಪೋಸಿಟ್ ಫೇಸ್ 2. 3ಕ್ಕೆ ಅಪೋಸಿಟ್ ಫೇಸ್ 2 ಅದಂದ್ರೆ ಇಲ್ಲಿ ಎಲ್ಲೋ 3 ಕಾಣತದ, ಇಲ್ಲಿ ಎಲ್ಲೋ 2 ಬಂದಿಲ್ಲ. ಈ ಫೇಸ್ ಕರೆಕ್ಟ್ ಅದ. 5 ಕಾಣತಿದ್ರೆ 5 ಜೊತೆಗೆ ಯಾವ ಕಾಣಬಾರ್ದು? 1 ಕಾಣಬಾರ್ದು. 5 ಮತ್ತು 1 ಅಪೋಸಿಟ್ ಫೇಸಸ್ ಇವೆರಡು ಕೂಡಿ ಕಾಣಬಾರ್ದು. 5 ಕಾಣತದ, ಬಟ್ ಇಲ್ಲಿ ಎಲ್ಲೂ 1 ಬಂದಿಲ್ಲ. ಎಸ್ ಇದು ಕರೆಕ್ಟ್ ಅದ. ಇನ್ 4 ಅಂದ್ರೆ 4 ಜೊತೆ ಅಪೋಸಿಟ್ ಫೇಸ್ ಯಾವುದು? 6 ಕಾಣಬಾರ್ದು. 4 ಕಾಣತದ, ಇಲ್ಲಿ 6 ಕಾಣತಿಲ್ಲ ಅಂದ್ರೆ ಇದು ಕರೆಕ್ಟ್ ಅದ. ಸರಿ, ಹಾಗಿದ್ರೆ ಈಗ ಇವೆಲ್ಲ ಆಕೃತಿಗಳು 3 ಸಂಖ್ಯೆಗಳೇನ್ ಬಂದವು? 3ಕ್ಕೂ ಅಪೋಸಿಟ್ ಫೇಸಸ್ ಬಂದಿಲ್ಲ. 3 ಅಡ್ಜಸೆಂಟ್ ಫೇಸಸ್ ಅದಾವ. ಈ ಒಂದು ಡಯಾಗ್ರಾಮ್ ರಿಲೇಟೆಡ್ ಈ ಆಕೃತಿ ಏನಾಗಿದ? ಸರಿಯಾಗಿದ. ಅರ್ಥ ಆಯ್ತಾ ಇದು? ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸರಿ, ಇದಕ್ಕೆ ಆನ್ಸರ್ ನೀವು ಟ್ರೈ ಮಾಡಿ. ಇಲ್ಲೊಂದು ಬಿಚ್ಚಿದ ಆಕೃತಿಯನ್ನು ಕೊಟ್ಟಿದ್ದೀನಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದೀನಿ. ಸೊ ಈ 4 ಆಯ್ಕೆ ಒಳಗ ಯಾವ ಆಯ್ಕೆ ಈ ಆಕೃತಿಯನ್ನು ಆಧರಿಸಿ ಸರಿಯಾಗಿದೆ ಅಂತ ಕೇಳ್ತೀನಿ. ಯಾವ ಆಯ್ಕೆ ಸರಿಯಾಗಿದೆ? ವಿತ್ ರೆಸ್ಪೆಕ್ಟ್ ಟು ದ ಗಿವನ್ ಅನ್ಫೋಲ್ಡೆಡ್ ಡಯಾಸ್ ಯಾವುದು ಕರೆಕ್ಟ್ ಆಗುತ್ತಾ? ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಈಸ್ ಕರೆಕ್ಟ್ ಅಂತ ಕೇಳಿದೀನಿ. ಸರಿ, ಹಾಗಿದ್ರೆ ಇಲ್ಲಿ ಮೊದಲು ಅಪೋಸಿಟ್ ಫೇಸಸ್ ಗಳನ್ನ ಬರ್ಕೊಂತ ಹೋಗೋಣ ನಾವು. ಅಪೋಸಿಟ್ ಫೇಸಸ್ ಯಾವ್ದಾಗುತ್ತಾ? ಇಲ್ಲಿ ಎ ಕಾಣ್ತಾ ಇದೆ. ಎ ಅಪೋಸಿಟ್ ಯಾವ್ದಾಗಬೇಕು? ಎಫ್. ಎ ಅಂಡ್ ಎಫ್ ಆರ್ ಅಪೋಸಿಟ್ ಫೇಸಸ್. ಎಸ್. Similarly, B and E are opposite faces. B and E are opposite faces, and D and C are opposite faces. You ಒಟ್ಟಿಗೆ ಕಾಣಬಾರ್ದು. A and F, B and E, then ನಿಮಗೆ D and C ಇವು ಒಟ್ಟಿಗೆ ಕಾಣಬಾರ್ದು. ಸರಿ, ಆಗಿದ್ರೆ 1ನೇ ಆಪ್ಷನ್ ಚೆಕ್ ಮಾಡೋಣ. ಈಗ 1ನೇ ಆಪ್ಷನ್ ಒಳಗೆ ನೋಡ್ರಿ, ಇಲ್ಲಿ B ಕಾಣ್ತಾ ಇದೆ. B ಜೊತೆಗೆ ಯಾವ್ದು ಕಾಣಬಾರ್ದು? E ಕಾಣಬಾರ್ದು. B and E ಒಟ್ಟಿಗೆ ಕಾಣ್ತಾ ಇದಾವ ನೋಡ್ರಿ ಈ ಆಪ್ಷನ್ ಒಳಗೆ. ಹೆನ್ಸ್ ಇದು ತಪ್ಪಾಗುತ್ತಾ? ಎಸ್ ಕ್ಲಿಯರ್ ಆಯ್ತಾ? ಈಗ ಈ ಆಪ್ಷನ್ ಬರ್ರಿ, ಬಿ ಆಪ್ಷನ್. ಬಿ ಆಪ್ಷನ್ ಬಂದಾಗ ಡಿ ಕಾಣತದ. ಡಿ ಅಪೋಸಿಟ್ ಯಾವ್ದೈತೆ ನೋಡ್ರಿ ಇಲ್ಲಿ? ಸಿ. ಡಿ ಅಂಡ್ ಸಿ ಒಟ್ಟಿಗೆ ಕಾಣತಾವ ನೋಡ್ರಿ ಇಲ್ಲಿ, ಹೌದಾ? ಅದಕ್ಕೆ ಇದು ತಪ್ಪಾಯ್ತು. ಸರಿ, ಇನ್ನು ಥರ್ಡ್ ಆಪ್ಷನ್ ಬರ್ರಿ. ಥರ್ಡ್ ಕ್ವಶನ್ ನೋಡ್ರಿ, ಎ ಕಾಣ್ತಾ ಇದೆ. ಎ ಅಪೋಸಿಟ್ ಯಾವ್ದೈತೆ ನೋಡ್ರಿ ಇಲ್ಲಿ? ಎ ಅಪೋಸಿಟ್ ಎಫ್ ಅದ. ಎ ಅಂಡ್ ಎಫ್. ಎ ಗೆ ಅಪೋಸಿಟ್ ಎಫ್ ಐತೆ ಅಂದ್ರೆ ಎಫ್ ಇಲ್ಲಿ ಎಲ್ಲೂ ಬಂದಿಲ್ಲ, ಸರಿ ಅದ. ಡಿ ಗೆ ಅಪೋಸಿಟ್ ಯಾವ್ದದ ನೋಡ್ರಿ? ಡಿ ಗೆ ಅಪೋಸಿಟ್ ಸಿ ಅದ. ಡಿ ಗೆ ಅಪೋಸಿಟ್ ಸಿ, ಇಲ್ಲೆಲ್ಲೂ ಸಿ ಬಂದಿಲ್ಲ. ಎಸ್ ಇದು ಕರೆಕ್ಟ್ ಅದ. ಈಗ ಅಪೋಸಿಟ್ ಯಾವ್ದದ ನೋಡ್ರಿ? ಈಗ ಅಪೋಸಿಟ್ ಬಿ ಅದ. ಇಲ್ಲೆಲ್ಲೂ ಈ ಕಾಣತದ, ಬಿ ಕಾಣಿಲ್ಲ. ಇದು ಸರಿ ಅದ. ಸರಿಯಾದ ಆಯ್ಕೆ ಯಾವ್ದಾಯ್ತು? ಸಿ. 4 ಆಯ್ಕೆಗಳನ್ನು ಕೊಟ್ಟಿದಾರ. ಈ ಆಯ್ಕೆ ಸರಿ ಹೊಂದತದ ಅಂದ್ರೆ ಇದನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಬಿಟ್ಟು ಬಿಡಬೇಕು. ಸರಿ, ಹಾಗಿದ್ರೆ ಯಾವ ಆಯ್ಕೆ ಸರಿ ಆಯ್ತು? ಇಲ್ಲಿ ಸಿ ಆಯ್ಕೆ ಏನಾಯ್ತು? ಸರಿ ಆಯ್ತು. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ತಿಳಿತಾ ಇದೆನಲ್ಲ? ಸರಿ, ನೆಕ್ಸ್ಟ್ ಕ್ವಶನ್ ಗೆ ನೀವು ಆನ್ಸರ್ ಕಮೆಂಟ್ ಮಾಡಿ ನೋಡೋಣ. ದಿಸ್ ಕ್ವಶನ್ ನೋಡ್ರಿ, ನೋಡ್ಕೊಂತ ಹೋಗ್ರಿ. ಈ ಒಂದು ಡಯಾಗ್ರಾಮ್ ಗೆ ಸಂಪಟ್ಟಂಗೆ ಇಲ್ಲಿ 4 ಆಯ್ಕೆಗಳದಾವ. ಈ ಆಯ್ಕೆ ಒಳಗೆ ಯಾವ ಆಯ್ಕೆ ಸರಿ ಹೊಂದದ ಇದನ್ನ ನೀವು
ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಈಗ ಏನಾಗಿದೆ ನೋಡ್ರಿ. ಈಗ ಎಸ್, ಈ ಒಂದು ಪ್ರಶ್ನೆಗೆ ನೀವೆಲ್ಲರೂ ಆನ್ಸರ್ ಅನ್ನು ಮಾಡ್ತಾ ಇದ್ದೀರಾ ಅನ್ಕೊಳ್ತೀನಿ ನಾನು. ಟ್ರೈ ಮಾಡ್ರಿ. ಏನಾಗುತ್ತಾ, ಆಶ್ ಅದಲ್ಲಿ ಆಶ್ ಅಂಡ್ ಸ್ಟಾರ್ ಆರ್ ಅಪೋಸಿಟ್ ಫೇಸಸ್. ಆಶ್ ಕಾಣ್ತಾ ಇದೆ ಅಂದ್ರೆ ಅದ್ರ ಜೊತೆಗೆ ಅಪೋಸಿಟ್ ಫೇಸ್ ಅಲ್ಲಿ ಯಾವ್ದು ಇರ್ತದ, ಸ್ಟಾರ್ ಇರ್ತದೆ. ಎಸ್, ಇನ್ನು ಎಟ್ಗೆ ಅಪೋಸಿಟ್ ಫೇಸ್ ಅಲ್ಲಿ ಪ್ಲಸ್ ಇರ್ತದ, ಎಟ್ಗೆ ಅಪೋಸಿಟ್ ಫೇಸ್ ಅಲ್ಲಿ ಪ್ಲಸ್ ಇರ್ತದ. ಅಂಡ್ ಡಿವೈಡೆಡ್ ಬೈ ಅದಲ್ಲ, ಇದಕ್ಕೆ ಅಪೋಸಿಟ್ ಫೇಸ್ ಅಲ್ಲಿ ಯಾವ್ದು ಇರ್ತದ, ಮೈನಸ್ ಇರ್ತದ. ಭಾಗಾಕಾರಕ್ಕೆ ಮೈನಸ್ ಅಪೋಸಿಟ್ ಫೇಸ್ ಅಲ್ಲಿ ಇರ್ತದ. ಇವು ಒಟ್ಟಿಗೆ ಕಾಣ್ಬಾರ್ದು. ಒಂದೇ ನೋಡ್ರಿ, ಭಾಗಾಕಾರ ಕಾಣ್ತಾ ಇದೆ, ಅದ್ರ ಒಟ್ಟಿಗೆ ಯಾವ್ದು ಕಾಣ್ಬಾರ್ದು ನಮ್ಗ, ಮೈನಸ್ ಕಾಣ್ಬಾರ್ದು. ಬಟ್ ಭಾಗಾಕಾರ ಮತ್ತು ಮೈನಸ್ ಒಟ್ಟಿಗೆ ಕಾಣತಾವ ನೋಡ್ರಿ, ಅಪೋಸಿಟ್ ಫೇಸಸ್ ಒಟ್ಟಿಗೆ ಕಾಣತಾವ. ಅದಕ್ಕೆ ಇದು ತಪ್ಪಾಯ್ತು. ಸರಿ, ಬಿ ಆಪ್ಷನ್ ಬರ್ರಿ. ಎಟ್ ಕಾಣತದ, ಎಟ್ ಜೊತೆಗೆ ಪ್ಲಸ್ ಕಾಣತಿಲ್ಲ, ಈ ಫೇಸ್ ಕರೆಕ್ಟ್ ಅದ. ಬಟ್ ಇಲ್ಲಿ ಆಶ್ ಮತ್ತು ಸ್ಟಾರ್ ಒಟ್ಟಿಗೆ ಕಾಣತಾವ ನೋಡ್ರಿ. ಆಶ್ ಅಂಡ್ ಸ್ಟಾರ್ ಆರ್ ಅಪೋಸಿಟ್ ಫೇಸಸ್. ಇವು ಎರಡು ಒಟ್ಟಿಗೆ ಕಾಣತಾವು, ವಿರುದ್ಧ ಮುಖಗಳು ಒಟ್ಟಿಗೆ ಕಾಣತಾವ ಅಂದ್ರೆ ಇದು ಆಯ್ಕೆ ಏನಾಯ್ತು, ತಪ್ಪಾಯ್ತು. ಸರಿ ಸರ್, ಇಲ್ಲಿ ಬರ್ರಿ. ಆಶ್ ಕಾಣತದ, ಸ್ಟಾರ್ ಕಾಣತಿಲ್ಲ. ಎಸ್, ಇದು ಕರೆಕ್ಟ್ ಅದ. ಪ್ಲಸ್ ಕಾಣತದ, ಪ್ಲಸ್ ಒಟ್ಟಿಗೆ ಏನ್ ಕಾಣತಿಲ್ಲ ನಮ್ಗ, ಇಲ್ಲಿ ನೋಡ್ರಿ ಪ್ಲಸ್ ಯಾವ್ದೈತಿ, ಎಟ್ ಐತಿ. ಪ್ಲಸ್ ಕಾಣತದ ಅಂದ್ರೆ ಇಲ್ಲಿ ಎಟ್ ಎಲ್ಲೂ ಬಂದಿಲ್ಲ, ಇದು ಕರೆಕ್ಟ್ ಅದ. ಮೈನಸ್ ಕಂಡ್ರೆ ಡಿವೈಡೆಡ್ ಬೈ ಬರಬಾರ್ದು, ಇಲ್ಲಿ ಡಿವೈಡೆಡ್ ಬೈ ಬಂದಿಲ್ಲ ನೋಡ್ರಿ, ಭಾಗಾಕಾರ ಚಿಹ್ನೆ ಬಂದಿಲ್ಲ, ಇದು ಕರೆಕ್ಟ್ ಅದ. ಸರಿ, ಆಯ್ಕೆ ಯಾವ್ದಾಗ್ಬೇಕಂಗಿದ್ರ ಸಿ ಇಸ್ ದ ರೈಟ್ ಆನ್ಸರ್. ಇವು ಏನ್ ಅಪೋಸಿಟ್ ಮುಖಗಳನ್ನ ಬರ್ಕೊಂಡಿರ್ತೀವಲ್ಲ, ವಿರುದ್ಧ ಮುಖಗಳು, ಈಗ ಮೂರು ಮುಖಗಳನ್ನು ಕೊಟ್ಟಾಗ ಒಟ್ಟಿಗೆ ಕಾಣಬಾರ್ದು. ಒಟ್ಟಿಗೆ ಕಾಣಕತ್ತಿರ್ತದ, ಆಕೃತಿ ಏನಾಗಿರ್ತದ, ತಪ್ಪಾಗಿರ್ತದ. ಸರಿ, ಈಗ ನಾವು ಈ ರೀತಿ ಕ್ವಶನ್ಸ್ ಹೋಗೋಣ. ಇಲ್ಲಿ ಏನ್ ಕೇಳ್ತಾನಪ್ಪ ಅಂದ್ರೆ, ಇಲ್ಲಿ ದಾಳದ 2 ಸ್ಥಿತಿಗಳನ್ನು ಕೊಟ್ಟಿದ್ದಾನೆ. ಓಕೆ, ಈ ಟೈಪ್ ಕ್ವಶನ್, ಟೈಪ್ 2 ಕ್ವಶನ್ಸ್, ಟೈಪ್ 2 ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ಇವು ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಗಿಂತ ಅವು ಕೇಳಿದಾನೆ ನಿಮ್ಗ. ಈಗ ಏನದಪ್ಪ ಅಂದ್ರೆ, ಇಲ್ಲಿ ಒಂದು ದಾಳದ 2 ಸ್ಥಿತಿಗಳನ್ನು ಕೊಡಲಾಗಿದೆ. ಎಷ್ಟು ಸ್ಥಿತಿಗಳನ್ನು ಕೊಟ್ಟಿದ್ದಾನೆ ಇಲ್ಲಿ, 2 ಪೊಸಿಷನ್ಸ್ ಆಫ್ ಎ ಡಯಸ್ ಈಸ್ ಗಿವನ್. ಇಲ್ಲಿ ಒಂದ್ ಸಂಖ್ಯೆಗೆ ಅಪೋಸಿಟ್ ಫೇಸ್ ಕೇಳ್ತಾನೆ. ವಾಟ್ ಈಸ್ ದ ಅಪೋಸಿಟ್ ಫೇಸ್ ಆಫ್ 4 ಅಂತ ಕೇಳ್ತಾನೆ. 4ಕ್ಕೆ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಈಗ ಪ್ರಶ್ನೆ ಕೇಳಿದಾಗ ಬಹಳ ಈಸಿ ಅದ. ಹೆಂಗ್ ಸಾಲ್ವ್ ಮಾಡ್ಬೇಕಪ್ಪ ನೀವು ಅಂದ್ರ, ಇಲ್ಲಿ ನೋಡ್ಕೋಬೇಕು ನೀವು ಯಾವ 2 ಮುಖಗಳು ಸೇಮ್ ಬಂದಾವು. ಇಲ್ಲಿ ಇರ್ತಕ್ಕಂತ ಮುಖಗಳನ್ನ ನೋಡಿದಾಗ ಇಲ್ಲಿ ನೋಡ್ರಿ, ಈ ಒಂದು ಆಕೃತಿ ಒಳಗ ಇಲ್ಲೂ 5 ಕಾಣತದ. ಎಸ್, ಇಲ್ಲೂ 5 ಕಾಣತದ, ಹೌದಾ. ಇಲ್ಲೂ 2 ಕಾಣತದ, ಇಲ್ಲೂ ಎಷ್ಟು ಕಾಣತದ, 2 ಕಾಣತದ. ಇಲ್ಲಿ 4 ಅದ, ಇಲ್ಲೇನಿಲ್ಲ 4 ಇಲ್ಲ. ಸೊ ಆಗಿದ್ರೆ ಎಷ್ಟು ಮುಖಗಳು ಈಕ್ವಲ್ ಅದಾವ ನೋಡ್ರಿ. ಇಲ್ಲಿ 2 ಚಿತ್ರಗಳನ್ನು ನೋಡಿದಾಗ 2 ಫೇಸ್ ಈಕ್ವಲ್ ಅದಾವ. 2 ಫೇಸ್ ಈಕ್ವಲ್ ಇದ್ದಾಗ, 2 ಫೇಸ್ ಸೇಮ್ ಇದ್ದಾಗ, 2 ಫೇಸ್ ಗಳು ಸೇಮ್ ಇದ್ದಾಗ ನಾವು ಇಲ್ಲಿ ಅಪೋಸಿಟ್ ಫೇಸಸ್ ಬರಿಬೇಕಂದ್ರೆ ಯಾವ 2 ಸೇಮ್ ಅದಾವ, ಇಲ್ಲಿ 5 2 5 2 ರೆಡ್ ಕಲರ್ ಆಗ್ಯದಲ್ಲ, ಅದನ್ನ ಬಿಟ್ಟು ಬಿಡ್ರಿ. ಇಲ್ಲಿ ಯಾವ್ದು ಉಳಿತು, 4 ಉಳಿತು. ಇಲ್ಲಿ ಯಾವ್ದು ಉಳಿತು, 3 ಉಳಿತು. ಹ್ಯಾನ್ಸ್ 4 ಈಸ್ ಅಪೋಸಿಟ್ ಟು 3. 4 ಗೆ ಅಪೋಸಿಟ್ ಕೇಳಿದ್ರೆ 3 ಬರಿಬೇಕು, 3 ಗೆ ಅಪೋಸಿಟ್ ಫೇಸ್ ಕೇಳಿದ್ರೆ 4 ಬರಿ. 4ಕ್ಕೆ ವಿರುದ್ಧ ಮುಖ ಕೇಳಿದ್ರೆ 3 ಬರಿಬೇಕು, 3 ಕೇಳಿದ್ರೆ 4 ಬರಿಬೇಕು. ಹೆನ್ಸ್ ಇಲ್ಲಿ 4 ಕೇಳಿದಾರ. ಸೊ ಅದರಿಂದ ಆನ್ಸರ್ ಏನಾಗಿರ್ಬೇಕು ನಿಮ್ದು, 3 ಆಗಿರ್ಬೇಕು. ಸರಿ, ಈಸಿಯಸ್ಟ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕ್ವಶನ್ ಬರ್, ಇಲ್ಲಿ ದಾಳದ 2 ಸ್ಥಿತಿಗಳನ್ನು ಕೊಟ್ಟಿದಾರ, ಬಟ್ ಕಲರ್ಸ್ ಕೊಟ್ಟಾರೆ. ಕಲರ್ಸ್ ಕೊಟ್ಟು ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾ ನೋಡ್ರಿ. ಈಗ ಸೊ ಇಲ್ಲಿ ನೋಡ್ಕೊಂತ ಹೋದಾಗ ಯೆಲ್ಲೋ ಕಲರ್ ಗೆ ಅಪೋಸಿಟ್ ಕಲರ್ ಯಾವ್ದಾಗುತ್ತೆ ಅಂತ ಕೇಳ್ತಾನೆ. ವಿಚ್ ಈಸ್ ದ ಕಲರ್ ಅಪೋಸಿಟ್ ಟು ಯೆಲ್ಲೋ. ಸೊ ನೀವು ಹಳದಿ ಬಣ್ಣಕ್ಕೆ ವಿರುದ್ಧ ಮುಖದಲ್ಲಿರುವ ಬಣ್ಣ ಯಾವುದು ಅಂತ ಕೇಳ್ತಾನೆ. ಹಾಗಿದ್ರೆ ಹಳದಿ ಬಣ್ಣಕ್ಕೆ ವಿರುದ್ಧ ಮುಖದಲ್ಲಿರುವ ಬಣ್ಣ ಯಾವುದು, ನೀವು ಕಮೆಂಟ್ ಮಾಡ್ರಿ. ಈಗ ನೋಡೋಣ ನಾವು. ಇಲ್ಲಿ ಮೊದಲು ಇಲ್ಲೂ ರೆಡ್ ಐತಿ, ಇಲ್ಲೂ ರೆಡ್ ಐತಿ, ಕಾಣತದ. ಎಸ್, ಇಲ್ಲೂ ಪಿಂಕ್ ಐತಿ, ಇಲ್ಲೂ ಪಿಂಕ್ ಐತಿ. ಹಾಗಿದ್ರೆ ಎಷ್ಟು ಫೇಸ್ ಈಕ್ವಲ್ ಇದ್ದಂಗ ಆಯ್ತು, ಇಲ್ಲಿ 2 ಫೇಸ್ ಈಕ್ವಲ್ ಇದ್ದಂಗ ಆಯ್ತು. ಇಲ್ಲಿ ಹೊಸ ಕಲರ್ ಯಾವ್ದೈತಿ, ಬ್ಲೂ ಐತಿ. ಇಲ್ಲಿ ಹೊಸ ಕಲರ್ ಯಾವ್ದೈತಿ, ಯೆಲ್ಲೋ ಐತಿ. ಸೊ ಹಾಗಿದ್ರೆ ಬ್ಲೂಗೆ ಅಪೋಸಿಟ್ ಯಾವ್ದಾಗತ್ತಾ, ಯೆಲ್ಲೋ ಆಗುತ್ತಾ. ಯೆಲ್ಲೋ ಕೇಳಿದ್ರೆ ಬ್ಲೂ ಬರಿಬೇಕು. ಸರಿ ಉತ್ತರ. ಈಗ ಯೆಲ್ಲೋ ಕೇಳಿದಾರ, ಯೆಲ್ಲೋ ಕೇಳಿದ್ರೆ ಆನ್ಸರ್ ಏನಾಗಬೇಕಿಲ್ಲ, ಬ್ಲೂ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗತ್ತದ? ಅರ್ಥ ಆಗತ್ತಿದ್ರೆ ಒಂದು ಕಮೆಂಟ್ ಕೊಡ್ರಿ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನ, ಈಗ ಆನ್ಸರ್ ಮಾಡೋಣ ನೀವ. ಇಲ್ಲಿ 3 ಸಿಂಬಲ್ ಅದಾವ, ಇಲ್ಲಿ 3 ಸಿಂಬಲ್ ಅದಾವ. ಈಗ ಪ್ರಶ್ನೆ ಏನ್ ಕೇಳ್ತಾನ ನೋಡ್ರಿ. ಈಗ ಇಲ್ಲೂ ಆಶ್ ಅದ, ಇಲ್ಲೂ ಆಶ್ ಅದ, ಇಲ್ಲೂ ಪ್ಲಸ್ ಅದ, ಇಲ್ಲೂ ಪ್ಲಸ್ ಅದ. ಈಗ ನೋಡಿ ಕೂಡಲೇ ಹೇಳ್ಬೇಕು ನೀವು, ಈ ಆಟ್ ಅಂತಕ್ಕಂಥದ್ದ ಯಾವ್ದು ಅಪೋಸಿಟ್ ಇರ್ತದ, ಮೈನಸ್ ಇರ್ತದ. ದೀಸ್ 2 ಫೇಸಸ್ ಆರ್ ಸೇಮ್ ಹಿಯರ್, ಆಟ್ ಆಶ್ ಅಂಡ್ ಪ್ಲಸ್. ಸೊ ಇವೆರಡು ಬಿಟ್ಟು ಬಿಡಬೇಕಾ. ಇಲ್ಲಿ ಆಟ್ ಅದ, ಇಲ್ಲೇನದ ಮೈನಸ್ ಅದ. ಸೊ ಈಗ ಎಟ್ ಗೆ ಅಪೋಸಿಟ್ ಯಾವ್ದಾಗಿರ್ತದ, ಮೈನಸ್ ಆಗಿರ್ತದ. ಅರ್ಥ ಆಯ್ತಾ ಎಲ್ಲರಿಗೂ? ಸರಿ, ನೆಕ್ಸ್ಟ್ ನೋಡಿ. ಇಲ್ಲಿ ಕ್ವಶನ್ ಅದ, ಆಲ್ಫಾಬೆಟ್ ಕೊಟ್ಟಾನ. ಈಗ ಆಲ್ಫಾಬೆಟ್ ಗಳನ್ನು ಕೊಟ್ಟಾಗ ನೋಡ್ರಿ, ಇಲ್ಲಿ ಪಿ ಅದ, ಎಸ್ ಕಾಣತದ. ಇಲ್ಲೇನಿಲ್ಲ, ಪಿ ಇಲ್ಲ. ಓಕೆ, ಬಿಡ್ರಿ. ನೆಕ್ಸ್ಟ್ ಇಲ್ಲಿ ಕ್ಯೂ ಅದ, ಇಲ್ಲೂ ಕ್ಯೂ ಅದ, ಎಸ್ ಕಾಣ್ತಾ ಇದೆ ಅಲ್ಲ. ಇಲ್ಲಿ ಆರ್ ಅದ, ಇಲ್ಲೂ ಆರ್ ಅದ. ಹಾಗಿದ್ರೆ ಇಲ್ಲಿ ಯಾವ್ದು ಹೊಸ ಮುಖ ಉಳಿತು, ಪಿ. ಇಲ್ಲಿ ಯಾವ್ದು ಹೊಸ ಮುಖ ಉಳಿತು, ಎಸ್. ಸರಿ, ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ಪಿ ಗೆ ಅಪೋಸಿಟ್ ಯಾವ್ದಾಗಿರ್ತದ, ಎಸ್ ಮುಖ ಆಗಿರ್ತದ. ಓಕೆ,
ಇನ್ನ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡ್ರಿ. ಇಲ್ಲಿ ನಂಬರ್ ಬಂದಿದಾವೆ. ಈ ಕ್ವಶನ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲಿ 3 ಐತಿ, ಇಲ್ಲಿ 3 ಇಲ್ಲ, ಇಲ್ಲಿ 4 ಐತಿ, ಇಲ್ಲಿ 4 ಇಲ್ಲ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಸೊ ಹಾಗಿದ್ರೆ ಹಿಂದಿನ ಪ್ರಶ್ನೆಗೂ ಇದಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಸೊ ಈಗ ಒಂದೇ ಮುಖ ಸೇಮ್ ಐತಿ. ಇಲ್ಲಿ ನೋಡ್ರಿ, ಈ ಎರಡು ಡಯಾಗ್ರಾಮ್ ಕಂಪೇರ್ ಮಾಡಿದಾಗ ಎಷ್ಟು ಮುಖ ಸೇಮ್ ಅದ? ಇಲ್ಲಿ ಒಂದು ಮುಖ ಅಷ್ಟ ಸೇಮ್ ಐತಿ. ಇಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ತಾರೆ, ಆರಕ್ಕೆ ವಿರುದ್ಧ ಮುಖ ಯಾವುದು ಅಂತ ಕೇಳಿದೀನಿ. ಒಂದೇ ಮುಖ ಸೇಮ್ ಅದ, ಇದು ಒನ್ ಫೇಸ್ ಸೇಮ್ ಅದ. ಎಷ್ಟು? ಒನ್ ಫೇಸ್ ಸೇಮ್ ಇದ್ದಾಗ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು? ಒಂದೇ ಮುಖ ಸೇಮ್ ಅದ, ಇಷ್ಟೊತ್ತು ಎರಡು ಮುಖ ಸೇಮ್ ಇದ್ದು ಅಪೋಸಿಟ್ ಫೇಸ್ ಕಂಡು ಹಿಡಿಯತಿದ್ರಿ. ಇಲ್ಲಿ ಒಂದೇ ಮುಖ ಸೇಮ್ ಇದ್ದ ಹೆಂಗ್ ಸಾಲ್ವ್ ಮಾಡ್ಬೇಕಂದ್ರೆ ಬಹಳ ಈಸಿ ಅದ. ಈಗ ಇಲ್ಲಿ ಎರಡು ಕಡೆ ಸೇಮ್ ಇರೋ ಒಂದು ಮುಖ ಯಾವ್ದೈತಿ ಅದನ್ನ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ದಾಗ ಬರ್ಕೊಂತ ಹೋಗ್ಬೇಕು. ಇಲ್ಲಿ 5 ಐತಿ, ಈ ಕಡೆ ಹಿಂಗ್ ಬಲಕ್ ಬರ್ಕೊಂತ ಹೋಗ್ಬೇಕು. 5ರ ನಂತರ ಯಾವ್ದೈತಿ ನೋಡ್ರಿ? 5ರ ನಂತರ ಯಾವ್ದೈತಿ? 4 ಐತಿ. 4ರ ನಂತರ ಯಾವ್ದೈತಿ ನೋಡ್ರಿ? 3 ಐತಿ. ಹಿಂಗ್ ಬರಿಬೇಕು. ಸರಿ, ಈಗ ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಮಾಡಿದ್ರು. ಇಲ್ಲಿ ಸೇಮ್ ಇದ್ದಿದ್ದ ನಂಬರ್ ಏನ್ ರೆಡ್ ಕಲರ್ ಮಾಡಿದ್ನಲ್ಲ, ಇಲ್ಲಿಂದನೂ ಹಿಂಗ್ ಕ್ಲಾಕ್ ವೈಸ್ ಅಪ್ಲೈ ಮಾಡಿ. ಇಲ್ಲೇ ಇದ್ರ ಕೆಳಗೆ ಬರಿಬೇಕು. 5, 5ರ ನಂತರ ಯಾವ್ದೈತಿ? 6, 6 ನಂತರ ಯಾವ್ದೈತಿ? 1. ಇಷ್ಟು ಬರಿ. ಸೊ ನಂಬರ್ 4 is opposite to 6, ನಂಬರ್ 3 is opposite to 1. ಇದ್ರ ಕೆಳಗೆ ಬಂದಿರ್ತದಲ್ಲ ಇವ ಸಂಖ್ಯೆಗಳು ಅಪೋಸಿಟ್ ಆಗಿರ್ತಾವ. ಸರ್ ಆಗಿದ್ರೆ 5ಕ್ಕೆ 5 ಅಂತ ಅಪೋಸಿಟ್ ಆಗಂಗಿಲ್ಲ. ಯಾವ ನಂಬರ್ ಮಿಸ್ ಆಗೈತಿ? ಇಲ್ಲಿ 1 ಬಂದದ, 3 ಬಂದದ, 4 ಬಂದದ, 6 ಬಂದದ, 5 ಬಂದದ. ದ ಮಿಸ್ಸಿಂಗ್ ನಂಬರ್ ಇಸ್ 2. ಅಥವಾ ಇಲ್ಲಿ ಮೇಲೆ ಕೊಟ್ಟಿರ್ತಾನ 6 ಮುಖ ಯಾವ್ದು ಅನ್ನೋದು. ಸೊ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ನೀವು ಯಾವ್ದು ಮಿಸ್ ಆಗಿದೆ ನೋಡ್ಕೋಬೇಕು. ಇಲ್ಲಿ ಮಿಸ್ ಆಗಿದ್ ನಂಬರ್ ಯಾವ್ದಾಗೈತಿ? ನಾವು ಸೀರಿಯಲ್ ನಂಬರ್ 1 to 6 ಅದಾವ ಅಂತ ಇಟ್ಕೊಂಡ್ರ ಮಿಸ್ ಆಗಿದ್ ನಂಬರ್ 2 ಆಗುತ್ತಾ, 5 ಅಪೋಸಿಟ್ 2 ಆಗುತ್ತಾ. ಹಾಗಿದ್ರೆ ಇಲ್ಲಿ ಕ್ವಶನ್ ಏನ್ ಕೇಳಿದೆ ನಾನು? 6ಕ್ಕೆ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವ್ದು ಅಂತ ಕೇಳಿದ್ವಿ. ಸೊ 6ಕ್ಕೆ ಅಂದ್ರೆ ಯಾವ್ದು ಬರಿಬೇಕು ನೀವು? 4 ಬರಿಬೇಕು. 3 ಕೇಳಿದ್ರ 1 ಬರಿಬೇಕು. 5 ಕೇಳಿದ್ರ 2 ಬರಿಬೇಕಾ? ಈ ಕ್ವಶನ್ ಆನ್ಸರ್ ಏನಾಗಬೇಕು ಅಂದ್ರೆ 4. 4 is the right answer. ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನದ? ಇಲ್ಲಿಯೂ ಕೂಡ ದಾಳದ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಟ್ ಈಸ್ ದ ಅಪೋಸಿಟ್ ಲೆಟರ್ ಟು ದ ಬಿ? ಬಿ ಗೆ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು ಅಂತ ಕೇಳತ್ತೀನಿ. ಬಿ ಗೆ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಈಗ ಮೊದಲಿಗೆ ಕಾಮನ್ ಫೇಸ್, ಎರಡು ಕಡೆ ಇರ್ತಕ್ಕಂತ ಫೇಸ್ ಯಾವ್ದದ ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು ನೀವು. ಎರಡು ಕಡೆ ಇರ್ತಕ್ಕಂಥದ್ದು ಯಾವ ಫೇಸ್ ಅದ ನೋಡ್ರಿ? ಇಲ್ಲಿ ಸಿ ಅದ, ಇಲ್ಲಿ ಸಿ ಅದ, ಇಲ್ಲಿ ಬಿ ಅದ, ಇಲ್ಲಿ ಬಿ ಇಲ್ಲ, ಇಲ್ಲಿ ಅದ, ಇಲ್ಲಿ ಇಲ್ಲ. ಸರಿ, ಹಾಗಿದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಪ್ಲೈ ಮಾಡೋಣ. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ಅಪ್ಲೈ ಮಾಡಿದಾಗ ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಂತ ಹೋಗಿ ಏನದ? ಸಿ ಡಿ ಎ ಅಂತದ. ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಪ್ಲೈ ಮಾಡ್ರಿ. ಸಿ ಬಿ ಇ ಅದ, ಹೌದಾ? ಸೊ ಹಾಗಿದ್ರೆ ದ ಲೆಟರ್ ಎ ಇಸ್ ಅಪೋಸಿಟ್ ಟು ಇ, ದ ಲೆಟರ್ ಡಿ ಇಸ್ ಅಪೋಸಿಟ್ ಟು ಬಿ ಅಂಡ್ ಸಿ ಗೆ ಅಪೋಸಿಟ್ ಯಾವ್ದಾಗುತ್ತಂದ್ರೆ, ಸೊ ಈಗ ಎ ಟು ಎಫ್ ವರೆಗೂ ಬರ್ದಿದೀವಿ ಅನ್ಕೊಂಡಿದ್ರೆ, ಎ ಟು ಎಫ್ ವರೆಗೂ ಇದಾವ ಅನ್ಕೊಂಡಿದ್ರೆ ಈಗ ಸಿ ಗೆ ಅಪೋಸಿಟ್ ಯಾವ್ದಾಗುತ್ತಾ? ಎಫ್ ಆಗುತ್ತಾ. ಕ್ವಶನ್ ಬಿ ಕೇಳಿದಾರ, ಹೆನ್ಸ್ ಬಿ ಕೇಳಿದಾಗ ನೀವೇನಂತ ಬರಿಬೇಕು? ಡಿ. ಬಿ ಗೆ ಅಪೋಸಿಟ್ ಫೇಸ್ ಯಾವ್ದಾಗ್ಬೇಕಂದ್ರ ಡಿ ಇಸ್ ದ ರೈಟ್ ಆನ್ಸರ್. ಯಾವ್ದು ಬರೀತೀರಿ? ಡಿ. ಸರಿ ಸರ, ಈ ಕ್ವಶನ್ ಇಲ್ಲಿ ಕಲರ್ ಅದಾವ. ಈ ಕಲರ್ ಗಳನ್ನ ನೋಡಿದಾಗ ಇಲ್ಲಿ ನೋಡ್ಕೋರಿ, ಎರಡು ಕಡೆ ಇರ್ತಕ್ಕಂತ ಒಂದ್ ಕಲರ್ ಕೊಟ್ಟಿದ್ದಾನೆ, ಯಾವ್ದಾದ್ರು ಒಂದ್ ಕಲರ್ ಕೊಟ್ಟಿರ್ತಾನೆ ಸೇಮ್ ಕಲರ್. ಇಲ್ಲಿ ಪಿಂಕ್ ಕಲರ್ ಅದ, ಇಲ್ಲಿ ಏನದ? ಪಿಂಕ್ ಕಲರ್ ಕೊಟ್ಟಿದ್ದಾನೆ. ನಿಮ್ಗೆ ವೈಟ್ ಗೆ ಅಪೋಸಿಟ್ ಕಲರ್ ಕೇಳಿದೀನಿ ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಕಲರ್ ಅಪೋಸಿಟ್ ಟು ವೈಟ್ ಅಂತ ಕೇಳಿದೀನಿ ಅಂದ್ರೆ ಈಗ ಪಿಂಕ್ ಕಲರ್ ಇಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಪ್ಲೈ ಮಾಡ್ರಿ. ಪಿಂಕ್, ನೆಕ್ಸ್ಟ್ ಏನದ? ಬ್ಲೂ, ನೆಕ್ಸ್ಟ್ ಏನದ? ರೆಡ್. ಸರಿ, ಇಲ್ಲಿ ಅಪ್ಲೈ ಮಾಡ್ರಿ. ಇಲ್ಲಿ ಪಿಂಕ್ ಅದ, ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಪ್ಲೈ ಮಾಡಿದಾಗ ಪಿಂಕ್, ದೆನ್ ಗ್ರೀನ್, ನೆಕ್ಸ್ಟ್ ಏನದ? ವೈಟ್. ಸರಿ, ವೈಟ್ ಗೆ ಯಾವ್ದು ಕೇಳಿದೀನಿ? ವೈಟ್ ಗೆ ಕೇಳಿದೀನಿ. ವೈಟ್ ಗೆ ಏನಾಗ್ಬೇಕು? ರೆಡ್ ಆಗ್ಬೇಕಾ? ವೈಟ್ ಕಲರ್ ಗೆ ಆನ್ಸರ್ ಏನ್ ಬರೀತೀವಿ? ರೆಡ್ ಅಂತ ಬರೀತೀವಿ. ಫೈನಲ್. ತಿಳಿಯಾಕದ ಎಲ್ಲರಿಗೂ? ಎಸ್. ಈಗ ಯಾರಿಗೆಲ್ಲ ತಿಳಿಯಾಕತ್ತದ ನೋಡ್ರಿ. ಸೊ ಇವಾಗ ಈಸಿಯೆಸ್ಟ್ ಟಾಪಿಕ್ ಇದೆ. ಈ ಕ್ವಶನ್ ನೀವು ಆನ್ಸರ್ ಕಮೆಂಟ್ ಮಾಡ್ಬೇಕಾ? ಇಲ್ಲಿ ನಿಮ್ಗೆ ಯಾವ್ದು ಕೇಳ್ತಾ ಇದೀನಿ ನೋಡ್ರಿ, ಈ ಒಂದು ಸಿಂಬಾಲ್ಸ್ ಅದಾವ ಇಲ್ಲಿ. ಸೊ ಇಲ್ಲಿ ಸಿಂಬಾಲ್ಸ್ ಒಳಗ ನೀವು ಮೈನಸ್ ಗೆ ಯಾವ ಸಿಂಬಾಲ್ ಅಪೋಸಿಟ್ ಆಗುತ್ತಾ ಇದನ್ನ ನೀವು ಆನ್ಸರ್ ಅನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಇದಕ್ಕೆ ಆನ್ಸರ್ ಹೇಳಂಗಿಲ್ಲ, ನೋಡೋಣ. ಸರಿ, ಯಾರೆಲ್ಲ ಕರೆಕ್ಟ್ ಕಮೆಂಟ್ ಮಾಡಿರ್ತೀವಿ? ಎಸ್, ನೋಡ್ಕೊಡ್ರಿ. ಈ ಕ್ವಶನ್ ನೀವು ಆನ್ಸರ್ ಕಮೆಂಟ್ ಮಾಡಿ. ಎಸ್. ಈಗ ನೆಕ್ಸ್ಟ್ ದಾಳದ 3 ಚಿತ್ರಗಳನ್ನು ಕೊಟ್ಟಿದಾರ. 3 ಚಿತ್ರಗಳನ್ನು ಕೊಟ್ಟು ಯಾವ್ದಾದ್ರು ಒಂದ್ ಸಂಖ್ಯೆ ಅಪೋಸಿಟ್ ಕೇಳ್ತಾನೆ. ಈಗ ಯಾವ್ದಾದ್ರು ಒಂದ್ ಕೇಳಿದಾನ ಅಂತ ಇಟ್ಕೊಳ್ಳೋಣ. 4 ಕೇಳ್ಬೋದು, 3 ಕೇಳ್ಬೋದು, 2 ಕೇಳ್ಬೋದು, ಯಾವ್ದಕ್ ಬೇಕಾದ್ ಕೇಳ್ಬೋದು. ಸರಿ, ಹಾಗಿದ್ರೆ ನಾ ಎಲ್ಲಾ ನಂಬರ್ಸ್ ಅಪೋಸಿಟ್ ಫೇಸ್ ಕಂಡಿಡೋ ಕಲಿಸ್ತೀನಿ. ಎಲ್ಲಾ ನಂಬರ್ಗೆ ವಿರುದ್ಧ ಮುಖಗಳನ್ನು ಕಂಡಿಡೋ ಕಲಿಸ್ತೀನಿ. ನೀವು ನೋಡ್ಕೊಂಡ್ಬಿಟ್ರೆ ಅದ್ರ ಕ್ವಶನ್ ಒಳಗೆ ಯಾವ ನಂಬರ್ ಕೇಳ್ತಾನೆ ಅದಕ್ಕೆ ಆನ್ಸರ್ ಮಾಡಿದ್ರೆ ಆಯ್ತು. ಈಗ ಇಲ್ಲಿ 6 ಅದ, 1 ಅದ, 4 ಅದ, 5 ಅದ, 3 ಅದ, 6 ಅದ, 4, 1, 2 ಅದ. ಫಸ್ಟ್ ನೀವು ಟೂ ಫೇಸ್ ಈಕ್ವಲ್ ಮೆಥಡ್ ಪ್ರಿಫರೆನ್ಸ್ ಕೊಡ್ಬೇಕು. ಟೂ ಫೇಸಸ್ ಸೇಮ್ ಮೆಥಡ್ ಒಳಗೆ ಇಲ್ಲಿ ಆನ್ಸರ್ ಸಿಗ್ತಾವೆ ನೋಡ್ಬೇಕು.
ಟೂ ಫೇಸ್ ಸೇಮ್ ಮೆಥಡ್ ಒಳಗೆ ಹೆಂಗ್ ಆನ್ಸರ್ ಸಿಗ್ತಾವ ನೋಡ್ಕೋಬೇಕಂದ್ರೆ ಈ ಮೂರು ಚಿತ್ರಗಳೊಳಗ ನೀವು ಈಗ ನಂಬರ್ ಹಾಕೊಳತ್ತೀನಿ ಈ ಮೂರು ಚಿತ್ರ ಒಳಗ ಯಾವ್ದಾದ್ರು ಎರಡು ಮುಖಗಳು ಸೇಮ್ ಇರುವಂತ ಚಿತ್ರಗಳದಾವೆ ನೋಡ್ರಿ. ಸರಿ ಸರ್ ಇಲ್ಲಿ ಅದಾವೆ ನೋಡ್ರಿ. ಇಲ್ಲಿ 6 ಅದ, ಇಲ್ಲಿ 6 ಅದ, ಇಲ್ಲಿ 1 ಅದ, ಇಲ್ಲಿ 4 ಅದ, ಇಲ್ಲಿ 5 ಅದ, ಇಲ್ಲಿ 3 ಅದ, ಸೇಮ್ ಇಲ್ಲ. ಇವೆರಡು ಕಂಪೇರ್ ಮಾಡಿದಾಗ ಇಲ್ಲಿ 4 ಇಲ್ಲ 4 ಅದ, ಸೊ ಇಲ್ಲಿ 4 ಅದ, ಇಲ್ಲಿ 1 ಅದ, ಇಲ್ಲಿ 1 ಅದ ನೋಡ್ರಿ. 4 1 ಸೇಮ್ ಅದಾವ, ಇಲ್ಲೂ 4 1 ಸೇಮ್ ಅದ. ಹೌದಾ? ಕಂಪೇರಿಂಗ್ ದೀಸ್ ಟು ಇವೆರಡನ್ನು ಕಂಪೇರ್ ಮಾಡಿದಾಗ ಟೂ ಫೇಸ್ ಸೇಮ್ ಅದಾವ. 4 and 1, ಇಲ್ಲಿ 4 and 1. ಹೆನ್ಸ್ ಇಲ್ಲಿ ಇಲ್ಲಿ ಯಾವ್ದು ಹೊಸ ಮುಖ ಉಳಿತು? 6. ಇಲ್ಲಿ ಯಾವ್ದು ಹೊಸ ಮುಖ ಉಳಿತು? 2. 6ಕ್ಕೆ ವಿರುದ್ಧ ಮುಖ ಯಾವ್ದಾಗುತ್ತೆ? 2 ಆಗುತ್ತೆ. 6ಕ್ಕೆ 2 ಆಯ್ತು. ಕ್ಲಿಯರ್ ಆಯ್ತಾ? ಸರಿ, ಹಂಗೆ ಇನ್ನೊಂದು ಪೇರ್ ಸಿಗ್ತದೆ ನೋಡ್ರಿ. ಇಲ್ಲಿ ಎರಡು ಮುಖ ಸೇಮ್ ಇರೋ ಇನ್ನೊಂದು ಪೇರ್ ಸಿಗ್ತದ? ಸಿಗಾಕತ್ತಿಲ್ಲ ನೋಡ್ರಿ. ಇವೆರಡತ್ರಗೂ ಸೇಮ್ ಇಲ್ಲ ಎರಡು ಮುಖ, ಇವೆರಡತ್ರಗೂ ಸೇಮ್ ಇದ್ದು ಮುಗೀತು, ಇವೆರಡತ್ರಗಂತೂ ಸೇಮ್ ಇಲ್ಲ. ಎರಡು ಮುಖ ಸೇಮ್ ಇರೋ ಫೇಸ್ ನೀವು ಚೆಕ್ ಮಾಡಿದಾಗ ಓನ್ಲಿ 6ಕ್ಕೆ ಸಿಗಾತದ, 6ಕ್ಕೆ 2 ಸಿಗಾತದ, 2ಕ್ಕೆ 6 ಸಿಗಾತದ. ಹಾಗಿದ್ರೆ ಇಲ್ಲಿ ನಮ್ಗೆ 4ಕ್ಕೆ ಕೇಳಿದಾರಂದ್ರ ಇಲ್ಲಿ ಎರಡು ಮುಖ ಸೇಮ್ ಇದ್ದಿದ್ ಮೆಥಡ್ ಅಪ್ಲೈ ಮಾಡಿದ್ರೆ ನಮ್ಗೆ 4ಕ್ಕೆ ಸಿಗಂಗಿಲ್ಲ. ಸರಿ ಸರ್, ಹೆಂಗ್ ಮಾಡ್ಬೇಕ್ರಿ? ಈಗ ಎರಡು ಮುಖ ಸೇಮ್ ಇದೆ, ಟೂ ಫೇಸ್ ಸೇಮ್ ಇದ್ದಿದ್ ಮೆಥಡ್ ನಮ್ಗೆ ಇಲ್ಲಿ ಅಪ್ಲೈ ಆಗಿಲ್ಲ ಅಂದ್ರ ನೀವು ಒನ್ ಫೇಸ್ ಸೇಮ್ ಇದ್ದಿದ್ ತಗೋಬೇಕು. ಸರಿ ಸರ್, ಒನ್ ಫೇಸ್ ಸೇಮ್ ಇದ್ದಿದ್ದು ಇಲ್ಲಿ ಎರಡು ಚಿತ್ರಗಳನ್ನ ಆಯ್ಕೆ ಮಾಡ್ಕೋಬೇಕು. ಒಂದು ಮುಖ ಸೇಮ್ ಇರಬೇಕು, 3 ಚಿತ್ರ ಒಳಗ ಒಂದೇ ಮುಖ ಸೇಮ್ ಇರ್ಬೇಕು ಅಂತವ್ ಎರಡು ಚಿತ್ರಗಳನ್ನ ಆಯ್ಕೆ ಮಾಡ್ಕೋಬೇಕು. ಯಾವ ಎರಡು ಚಿತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋಣ? ಒಂದು ಮುಖ ಸೇಮ್ ಇರುವಂತವ ನೋಡಿ. ಕಂಪೇರಿಂಗ್ 2 and 3 ಇವೆರಡು ಕಂಪೇರ್ ಮಾಡ್ರಿ. 2 ಮತ್ತು 3 ಕಂಪೇರ್ ಮಾಡಿದಾಗ ಇಲ್ಲಿ 5 ಐತಿ, ಇಲ್ಲಿ 5 ಇಲ್ಲ, 3 ಐತಿ, ಇಲ್ಲೂ 3 ಇಲ್ಲ, 6 ಐತಿ, ಇಲ್ಲೂ ಇಲ್ಲ, ಇವೆರಡು ತ್ರೋಗೂ ಇಲ್ಲ. ಇವೆರಡು ಕಂಪೇರ್ ಮಾಡಿದಾಗ ಇಲ್ಲಿ 6 ಐತಿ, ಎಸ್ ಇಲ್ಲೂ 6 ಐತಿ, ಇಲ್ಲಿ 5 ಐತಿ, ಇಲ್ಲಿ 5 ಇಲ್ಲ, ಇಲ್ಲಿ 3 ಐತಿ, ಇಲ್ಲಿ 3 ಇಲ್ಲ. ಓಕೆ, ಸೊ ಇಲ್ಲಿ ಇವೆರಡು ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ನಾವು ಒನ್ ಫೇಸ್ ಈಕ್ವಲ್ ಮೆಥಡ್ ಅನ್ನ ಅಪ್ಲೈ ಮಾಡಬಹುದು. ಎಷ್ಟು ಫೇಸ್ ಈಕ್ವಲ್ ಮೆಥಡ್? ಒನ್ ಫೇಸ್. ಯಾವ ಎರಡು ಚಿತ್ರಗಳನ್ನ ಕಂಪೇರ್ ಮಾಡತ್ತೀನಿ ನಾ ಈಗ? 1 ಮತ್ತು 2 ಚಿತ್ರಗಳನ್ನ ಕಂಪೇರ್ ಮಾಡತ್ತೀನಿ. ಇವೆರಡು ಚಿತ್ರಗಳನ್ನ ಕಂಪೇರ್ ಮಾಡಿದಾಗ ಈಗ ಯಾವ ಫೇಸ್ ಮೆಥಡ್ ಅಪ್ಲೈ ಮಾಡತ್ತೀನಿ ನಾನು? ಒನ್ ಫೇಸ್ ಸೇಮ್ ಇರೋ ಮೆಥಡ್ ಅಪ್ಲೈ ಮಾಡತ್ತೀನಿ. ಒನ್ ಫೇಸ್ ಸೇಮ್ ಇರೋ ಮೆಥಡ್ ಅಪ್ಲೈ ಮಾಡಿದಾಗ ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಂತೀವಿ. 6 ಈಗ 6 ನಂತರ ಯಾವ್ದೈತಿ ನೋಡ್ರಿ? ಇಲ್ಲಿ 4 ಐತಿ. 4 ನಂತರ ಯಾವ್ದೈತಿ ನೋಡ್ರಿ? ಇಲ್ಲಿ 1 ಐತಿ. ಸೊ ಇವ್ ಎರಡು ಡಯಾಗ್ರಾಮ್ ಅಷ್ಟೇ ನೋಡ್ಬೇಕು, 1 ಮತ್ತು 2. ಇಲ್ಲಿ 6 ಐತಿ. 6 ನಂತರ ಯಾವ್ದೈತಿ ನೋಡ್ರಿ? ಇಲ್ಲಿ 3 ಐತಿ. 3 ನಂತರ ಯಾವ್ದೈತಿ ನೋಡ್ರಿ? 5 ಐತಿ. ಸೊ ಈಗ ಕ್ಲಿಯರ್ ಆಯ್ತು ನಿಮ್ಗ. 4ಕ್ಕೆ ಅಪೋಸಿಟ್ 3 ಆಯ್ತು, 1ಗೆ ಅಪೋಸಿಟ್ 5 ಆಯ್ತು, 6ಗೆ ಅಪೋಸಿಟ್ ಯಾವ್ದಾಗ್ಬೇಕು? 2. ಸರಿ, ಈಗ ಈ ಕ್ವಶನ್ ಏನ್ ಕೇಳಿದ್ ನಾನು? 4ಕ್ಕೆ ಅಪೋಸಿಟ್ ಫೇಸ್ ಕೇಳಿದ್ನಿ. 4ಕ್ಕೆ ಯಾವ್ದಾಗೈತಿ? 3. ಸರಿ, ಉತ್ತರ ಏನಾಗ್ಬೇಕು ಅಂದ್ರ 3 ಇಸ್ ದ ರೈಟ್ ಆನ್ಸರ್. ನೀವು ಮೊದಲ ಟೂ ಫೇಸ್ ಸೇಮ್ ಇರೋ ಮೆಥಡ್ ಅಪ್ಲೈ ಮಾಡ್ಬೇಕು. ಎರಡು ಮುಖಗಳು ಸೇಮ್ ಇರೋದ್ರೊಳಗೆ ಆನ್ಸರ್ ಸಿಕ್ಕ್ರೆ ಆನ್ಸರ್ ಮಾಡ್ರಿ. ಅದ್ ಸಿಗ್ಲಿಲ್ಲ ಅಂದ್ರೆ ಎಷ್ಟು ಫೇಸ್ ಸೇಮ್ ಇದ್ದಿದ್ದಕ್ಕೆ ಹೋಗ್ಬೇಕಾ? ಒಂದು ಮುಖ ಸೇಮ್ ಇದ್ದಿದ್ದ ಆಪ್ಷನ್ಸ್ ಗೆ ಆ ರೀತಿ ಮೆಥಡ್ ಪ್ರಿಫರೆನ್ಸ್ ಕೊಡಬೇಕು. ಈಗ ಇಲ್ಲಿ ಬರೋಣ, ಈ ಚಿತ್ರಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಮೊದಲು ಟೂ ಫೇಸ್ ಮೆಥಡ್ ಹೋಗೋಣ. ಸೊ ಟೂ ಫೇಸ್ ಮೆಥಡ್ ಹೋಗೋಣ. ಟೂ ಫೇಸ್ ಸೇಮ್ ಇರೋ ಮೆಥಡ್ ಹೋಗೋಣ ನಾವು ಈ ಮೂರು ಚಿತ್ರ ಒಳಗ. ಇಲ್ಲಿ ನಾನು ಸಂಖ್ಯೆ 3ಕ್ಕೆ ಅಪೋಸಿಟ್ ಯಾವ್ದು ಅಂತ ಕೇಳಿದಿನ ತಿಳ್ಕೊಳ್ಳಿ. ಸಂಖ್ಯೆ 3ಕ್ಕೆ ವಿರುದ್ಧ ಮುಖದಲ್ಲಿರೋ ಸಂಖ್ಯೆ ಯಾವ್ದು ಕೇಳಿದೀನಿ. ಸೊ ಈ ಮೂರು ಚಿತ್ರ ಒಳಗ ನಾವು ಮೊದಲಿಗೆ ಯಾವ ಪ್ರಿಫರೆನ್ಸ್ ಕೊಡತ್ತೀನಿ? ಟೂ ಫೇಸ್ ಮೆಥಡ್ ಈಕ್ವಲ್ ಇರ್ಬೇಕು. ಈ ಮೂರು ಚಿತ್ರ ಒಳಗ ಟೂ ಫೇಸ್ ಮೆಥಡ್ ಗೆ ನಾವು ಅಪ್ಲೈ ಮಾಡತ್ತೀವಿ. ಫಸ್ಟ್ ಇದ್ರೊಳಗ ಆನ್ಸರ್ ಸಿಕ್ತು, ಇದ್ರೊಳಗ ಆನ್ಸರ್ ಮಾಡ್ಬೇಕು. ಟೂ ಫೇಸ್ ಸೇಮ್ ಇದ್ರೊಳಗ ನಮ್ಗೆ ಆನ್ಸರ್ ಸಿಗ್ಲಿಲ್ಲ ಅಂದ್ರೆ ಒನ್ ಫೇಸ್ ಸೇಮ್ ಇದ್ದಿದ್ ಮೆಥಡ್ ಹೋಗ್ಬೇಕು. ಹಾಗಿದ್ರೆ 1 2 ಕಂಪೇರ್ ಮಾಡೋಣ. ಎರಡು ಮುಖ ಸೇಮ್ ಅದಾವ. ಇಲ್ಲಿ ಯಾವ ಎರಡು ಸೇಮ್ ಅದಾವು? ಇಲ್ಲೂ 1 ಐತಿ, ಇಲ್ಲೂ 1 ಐತಿ, ಇಲ್ಲೂ 2 ಐತಿ, ಇಲ್ಲೂ 2 ಐತಿ. ಇಲ್ಲಿ ಹೊಸ ಮುಖ ಯಾವ್ದು ಉಳಿತು? 3. ಇಲ್ಲಿ ಹೊಸ ಮುಖ ಯಾವ್ದು ಉಳಿತು? 5. ಸರಿ ಸರ್, 3ಕ್ಕೆ 5 ಅಪೋಸಿಟ್ ಆಯ್ತು. ಕ್ಲಿಯರ್? ಇನ್ನು ಇವೆರಡು ಕಂಪೇರ್ ಮಾಡೋಣ. ಇವೆರಡು ಕಂಪೇರ್ ಮಾಡಿದಾಗ ನೋಡ್ರಿ, ಇವೆರಡು 3 and 2 ಇವೆರಡು ಕಂಪೇರ್ ಮಾಡಿದಾಗ ಇಲ್ಲೂ 5 ಅದ, ಇಲ್ಲೂ 5 ಅದ, ಎಸ್ ಇಲ್ಲೂ 2 ಅದ, ಇಲ್ಲೂ 2 ಅದ. ಇಲ್ಲಿ ಹೊಸ ಮುಖ ಯಾವ್ದು ಉಳಿತು? 6. ಇಲ್ಲಿ ಹೊಸ ಮುಖ ಯಾವ್ದು ಉಳಿತು? 1. 6ಕ್ಕೆ ಅಪೋಸಿಟ್ ಯಾವ್ದಾಯ್ತು? 1. ಸರಿ ಸರ್, 6ಕ್ಕೆ ಅಪೋಸಿಟ್ 1 ಆಯ್ತು. ಈಗ ನಮಗ್ ಒಟ್ಟು 6 ಮುಖಗಳಿದ್ವು. 1 2 3 4 5 6 6 ಮುಖಗಳಿದಾವ. ಇಲ್ಲಿ 6 ಜೋಡಿಗಳಿದಾವ, ಅಥವಾ 6 ವಧು ವರರದಾರ ತಿಳ್ಕೋರಿ. ಈಗ 3 ಇದ್ದಿದ್ದು 5ಕ್ಕೆ ಮದುವೆ ಆಯ್ತಪ್ಪ, ಇದು ಗೊತ್ತಾಗೈತಿ. 6 ಇದ್ದಿದ್ದು 1ಕ್ಕೆ ಮದುವೆ ಆಯ್ತಪ್ಪ, ಇದು ಗೊತ್ತಾಗೈತಿ. ಇನ್ನು ಒಂದು ಪೇರ್ ನಮಗ್ ಡೈರೆಕ್ಟ್ ಆಗಿ ಸಿಕ್ಬಿಡ್ತದ. ಈ 4ಕ್ಕೆ 2 ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಇವ್ ಮದುವೆ ಆಗ್ಲಿ. ಯಾಕಂದ್ರೆ ಇವ್ 2 ರಿಮೈನ್ ಇದೆ, ಬೇರೆ ಅವ್ರು ಇಲ್ಲ ಅಂದ್ರ 4ಗೆ ಅಪೋಸಿಟ್ ಯಾವ್ದು ಆಗ್ಬೇಕು? 2 ಆಗ್ಬೇಕು. ಅಂಡ್ 3 ಕೇಳಿದಾರ, 3ಗೆ ಅಪೋಸಿಟ್ ಫೇಸ್ ಕೇಳಿದಾರ. 3ಗೆ ಅಪೋಸಿಟ್ ಫೇಸ್ ಯಾವ್ದು ಆಗ್ಬೇಕು? ಇಲ್ಲಿ 5. ಸೊ ಆನ್ಸರ್ 5. ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಡ್ರಿ. ಈಗ ಯಾವ ನಂಬರ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಎಸ್ ಅಂಡರ್ಸ್ಟ್ಯಾಂಡ್ ಆಗಿದೆ? ಅದು ಇದೇ ಮೆಥಡ್ 4 ಡೈಸ್ ಇದ್ದಾಗೂ ಅಪ್ಲೈ ಮಾಡ್ಬೇಕು ನೀವು. ಈಗ 4 ಡೈಸ್ ಇದ್ದಾಗೂ ಇದೇ ಮೆಥಡ್ ಅನ್ನ ಅಪ್ಲೈ ಮಾಡ್ಬೇಕು. ಈಗ 4 ಚಿತ್ರಗಳದಾವ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲು ಟೂ ಫೇಸ್ ಮೆಥಡ್ ಪ್ರಿಫರೆನ್ಸ್ ಕೊಡ್ರಿ. ಟೂ ಫೇಸ್ ಮೆಥಡ್ ಒಳಗೆ ಆನ್ಸರ್ ಸಿಕ್ಕ್ರ ಆನ್ಸರ್ ಮಾಡ್ರಿ. ಟೂ ಫೇಸ್ ಮೆಥಡ್ ಒಳಗೆ ಆನ್ಸರ್ ಸಿಗ್ಲಿಲ್ಲ ಅಂದ್ರ ಯಾವ ಫೇಸ್ ಗೆ ಹೋಗ್ಬೇಕಾ? ಒನ್ ಫೇಸ್ ಮೆಥಡ್ ಹೋಗ್ಬೇಕು. ಸರಿ ಸರಿ, ಇಲ್ಲಿ ಟೂ ಫೇಸ್ ಮೆಥಡ್ ಒಳಗೆ ಆನ್ಸರ್ ನೋಡೋಣ. ಇಲ್ಲಿ
ಈಗ ಫಸ್ಟ್ ಎರಡು ಮುಖ ಸೇಮ್ ಅದಲ್ಲ, ಅದ್ರ ಒಳಗೆ ನಾವು ಈ ಆನ್ಸರ್ ಸಿಕ್ಕ್ರ ಅದಕ್ಕೆ ಆನ್ಸರ್ ಮಾಡ್ಬಿಡ್ಬೇಕು. ಈ ಸಂಖ್ಯೆ 5ಕ್ಕೆ ಅಪೋಸಿಟ್ ಕೇಳಿದ್ರೆ ಅಂತ ತಿಳ್ಕೊಳ್ಳಿ. ಸಂಖ್ಯೆ 5ಕ್ಕೆ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವ್ದು ಅಂತ ಕೇಳತ್ತೇನೆ ಅಂತ ತಿಳ್ಕೊಳ್ಳಿ. ಈಗ 4 ಚಿತ್ರಗಳಿದಾವ. 4 ಚಿತ್ರಗಳು ನೀವು 2 ಚಿತ್ರಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾ. 2 ಚಿತ್ರಗಳೊಳಗೆ 2 ಮುಖ ಸೇಮ್ ಇರೋ ಮೆಥಡ್ ಹೋಗ್ತಾ ಇದೀವಿ ನಾವು. ಈಗ ಯಾವ 2 ಚಿತ್ರಗಳೊಳಗೆ 2 ಮುಖ ಸೇಮ್ ಅದಾವ ನೋಡ್ರಿ. ಎಸ್, ಈಗ 4 ಚಿತ್ರ ಒಳಗ ಯಾವ 2 ಮುಖ ಸೇಮ್ ಅದಾವು. ಇಲ್ಲಿ 6 2 ಐತಿ. ಎಸ್, ಇಲ್ಲೂ 6 ಐತಿ, ಇಲ್ಲೂ 2 ಐತಿ, ಇಲ್ಲೂ 6 ಐತಿ, ಇಲ್ಲೂ 2 ಐತಿ. ಕಂಪೇರಿಂಗ್ 1 and 2, 1 ಮತ್ತು 2 ಅನ್ನು ಕಂಪೇರ್ ಮಾಡಿದಾಗ 3ಕ್ಕೆ ಅಪೋಸಿಟ್ ಯಾವ್ದು ಐತಿ? 4 ಐತಿ. 3ಗೆ ಅಪೋಸಿಟ್ 4 ಐತಿ. ಸೊ ಈಗ 3ಗೆ ಅಪೋಸಿಟ್ 4 ಐತಿ. ಈಗ 3 ಅಪೋಸಿಟ್ ಫೇಸ್ ಸಿಕ್ ನಮ್ಗೆ 4 ಅಂತ. ಓಕೆ, 1 ಪೇರ್ ಸಿಕ್, ಇನ್ನೊಂದು ಪೇರ್ ಸಿಕ್ ಬಿಟ್ರೆ ಸಾಕು ನಮ್ಗೆ. ಯಾವ 2 ಕಂಪೇರ್ ಮಾಡೋಣ ಈಗ. ಇಲ್ಲಿ ನೋಡ್ರಿ, ಇಲ್ಲಿ 6 ಐತಿ, ಇಲ್ಲಿ 4 ಐತಿ, ಇಲ್ಲಿ 2 ಐತಿ, ಇಲ್ಲ. ಹಾಗಿದ್ರೆ ಈ 2 ಕಂಪೇರ್ ಮಾಡಿ. ಕಂಪೇರಿಂಗ್ 2 and 3, 2 and 3 ಕಂಪೇರ್ ಮಾಡಿದಾಗ ಇಲ್ಲೂ 6 ಅದ, ಇಲ್ಲೂ 4 ಅದ. 6 and 4 ಸೇಮ್ ಅದ ನೋಡಿ. ಇಲ್ಲಿ ಯಾವ್ದು ಉಳಿತು? 5. ಇಲ್ಲಿ ಯಾವ್ದು ಉಳಿತು? 2. ಸೊ 5ಗೆ ಅಪೋಸಿಟ್ 2 ಆಯ್ತು. ಸರಿ, 5ಗೆ ಅಪೋಸಿಟ್ ಫೇಸ್ 2 ಆಯ್ತು. 3ಗೆ ಅಪೋಸಿಟ್ ಫೇಸ್ 4 ಆಯ್ತು. ಇನ್ನೊಂದು ಪೇರ್ ಯಾವ್ದು ಉಳಿತದ ಹಂಗಿದ್ರೆ? ಆ ನಂಬರ್ ಒಳಗೆ ಈಗ 3 4 ಬಂದವು, 5 2 ಬಂದವು ಅಂದ್ರೆ ಇನ್ನು ಯಾವ ಉಳಿದು? 1 ಉಳಿತು. ಇನ್ನೊಂದು ಯಾವ್ದು ಉಳಿತು? 1 ಮತ್ತು 6 ಉಳಿತಾವ. 1ಕ್ಕೆ ಅಪೋಸಿಟ್ 6 ಆಯ್ತು. ಸೊ ಇಲ್ಲಿ ಕೇಳಿರೋ ಪ್ರಶ್ನೆ 5. 5ಕ್ಕೆ ಅಪೋಸಿಟ್ ಯಾವ್ದಾಗಬೇಕಾಗಿದ್ರೆ 2. ಸರಿ ಉತ್ತರ ಯಾವ್ದಾಗಬೇಕು? ಇದಕ್ಕೆ ಆನ್ಸರ್ 2 ಇಸ್ ದ ರೈಟ್ ಆನ್ಸರ್. ಆನ್ಸರ್ 2 ಆಗಬೇಕು. ಇವಿಷ್ಟು ಡೈಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಸೊ ಇಲ್ಲಿ ನಿಮ್ಗೊಂದು ಹೋಮ್ವರ್ಕ್ ಕ್ವಶನ್ ಇದೆ. ಈ ಕ್ವಶನ್ ಒಳಗ ನೀವು ಏನ್ ಕಮೆಂಟ್ ಮಾಡ್ಬೇಕಂದ್ರ 1ಕ್ಕೆ ಅಪೋಸಿಟ್ ಫೇಸ್ ಯಾವ್ದಾಗತ್ತ ನೀವು ಕಮೆಂಟ್ ಮಾಡ್ಬೇಕು. ಈ 4 ಚಿತ್ರಗಳನ್ನ ಆಧರಿಸಿ ಸಂಖ್ಯೆ 1ಕ್ಕೆ ಅಪೋಸಿಟ್ ಫೇಸ್ ಯಾವ್ದಾಗತ್ತ ನೀವು ಕಮೆಂಟ್ ಮಾಡ್ಬೇಕು. ಸೊ ಇವಾಗ ಇದು ನಿಮಗೆ ಹೋಮ್ವರ್ಕ್ ಕ್ವಶನ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಯದ ನೀವು ದಯವಿಟ್ಟು ಏನ್ ಮಾಡ್ಬೇಕಿದನ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡ್ರಿ. ಈ ವಿಡಿಯೋ ಹೆಂಗ್ ಅನ್ಸದ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಸೀರೀಸ್ ಅನ್ನ ನಾವು ಕಂಟಿನ್ಯೂ ಇಡ್ತಾ ಇದೀವಿ. ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಯುವರತ್ನ ಕರಿಯರ್ ಅಕಾಡೆಮಿ ಆಪ್ ಅನ್ನು ಕೂಡ ನಾವು ಲಾಂಚ್ ಮಾಡ್ತಾ ಇದೀವಿ. ಇದೇ ತಿಂಗಳು 1ನೇ ತಾರೀಕು ಮುಂದಿನ ವರ್ಷ ಜನವರಿ 1 ಇಂದ ಯುವರತ್ನ ಕರಿಯರ್ ಅಕಾಡೆಮಿ ಆಪ್ ಅನ್ನ ಕೂಡ ನಾವೇನ್ ಮಾಡ್ತಾ ಇದೀವಿ? ಲಾಂಚ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ಆಸಕ್ತ ವಿದ್ಯಾರ್ಥಿಗಳಿದ್ದೀರಿ ನಾವು ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಅಲ್ಲಿ ಟೆಸ್ಟ್ ಸೀರೀಸ್ ಇರ್ತಾವ ಮತ್ತು ಕೋರ್ಸ್ ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದೀವಿ. ಅದರ ಸಂಪೂರ್ಣ ಮಾಹಿತಿಯನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಲುಪಿಸ್ತೀನಿ. ಸೊ ಇವಾಗ ಜನವರಿ 1ರಿಂದ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ ಗಳು ಕೂಡ ಪ್ರಾರಂಭವಾಗ್ತಾ ಇದಾವ. RRB SSC ಹಾಗೂ ಆರ್ಮಿ ಅಗ್ನಿವೀರ್ಗೆ ಸಂಬಂಧಪಟ್ಟ ಹಾಗೆ ಜನವರಿ 1ರಿಂದ ಹೊಸ ನಮ್ದು ಬ್ಯಾಚಸ್ ಗಳು ಪ್ರಾರಂಭವಾಗ್ತಾ ಇದಾವ. ಯಾರೆಲ್ಲ ಆಸಕ್ತ ವಿದ್ಯಾರ್ಥಿಗಳಿದ್ದೀರಿ ಕೆಳಕಂಡಂತ ನಂಬರ್ಸ್ ಗಳಿಗೆ ನೀವು ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ವೀಕ್ಷಿಸಿದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಯಾರೆಲ್ಲ ಹೊಸ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಅಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಪಡ್ಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.